ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಮೌಂಟ್ ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ನಮ್ಮ ಹುಡುಗನಿಗೆ ನಜೀರ್ಗೆ ಫೋನ್ ಮಾಡಿದ್ರು ಅವ್ರ ಆಫೀಸ್ ಕಡೆಯಿಂದ. ಅವ್ರು ರೆಗ್ಯುಲರ್ ಒಬ್ರು ಇದಾರೆ ಫಯಾಜ್ ಅಂತ ಹೇಳ್ಬಿಟ್ಟು, ಅವರೇ ಫೋನ್ ಮಾಡ್ತಾರೆ, ತಗೊಂಡ್ ಹೋಗ್ತಾರೆ. ಅಮೌಂಟ್ ಕೊಟ್ಮೇಲೆ ಚೆಕ್ ತಗೊಂತಾರೆ. ಅವತ್ತು ಶುಕ್ರವಾರ ಬೆಳಿಗ್ಗೆ ಕರೆದಿದ್ರು, ಅಮೌಂಟ್ ಕೊಡ್ತೀನಿ ಬಾ ಅಂತ. ನಮ್ಮ ಹುಡುಗ ಚೆಕ್ ತಗೊಂಡ್ ಹೋಗಿದ್ದ. ಹೋದ್ಮೇಲೆ ಡೈರೆಕ್ಟ್ ಆಗಿ ಏಕಾಏಕಿ ಚೆಕ್ ತಗೊಂಬ ಅಂತಂದ್ರೆ, ಇಲ್ಲ ಅಮೌಂಟ್ ಕೊಟ್ರೆ ನಾನು ಚೆಕ್ ಕೊಡ್ತೀನಿ ಅಂತಂದ್ರೆ, ಇಲ್ಲ ಫಸ್ಟ್ ಚೆಕ್ ಕೊಡು ಅಂತ ಹೇಳಿ ಕೆಸ್ಕೊಂಡು ಅವ್ನಿಗೆ ಹೊಡೆದು ರೊಕ್ಕ ಇಲ್ಲ ಏನಿಲ್ಲ, ಇನ್ನು ಉಳಿದಿರೋದು ಚೆಕ್ ಮತ್ತೆ ಅಗ್ರಿಮೆಂಟ್ ಕಾಪಿ ಎಲ್ಲ ಟೋಟಲ್ ನಮ್ಗೆ ಕೊಟ್ಟು ತಂದು ಕೊಡ್ಬೇಕು. ನಾನು ಯಾವ್ದು ರೊಕ್ಕ ನಿಮ್ಗೆ ಕೊಡಂಗಿಲ್ಲ, ಏನಾಗ್ತದೋ ನೋಡ್ತೀನಿ ಅಂತ ಹೇಳಿ, ನೀನ್ ತಂದು ಕೊಟ್ಟಿಲ್ಲ ಅಂದ್ರೆ ಚೆಕ್ ಮತ್ತೆ ಇದು ಅಗ್ರಿಮೆಂಟ್ ಕಾಪಿ ನಿನ್ ಪ್ರಾಣಕ್ಕೆ ನಿನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟಿದ್ದ. ಕೊಟ್ಮೇಲೆ ಅವ್ನು ನಮ್ಮ ಹುಡುಗ ಬಂದು ಹೇಳ್ದ, ಸರ್ ಹಿಂಗಿಂಗ್ ಆಗಿದೆ, ಚೆಕ್ ಕೆಸ್ಕೊಂಡ್ಬಿಟ್ರು, ರೊಕ್ಕ ಕೊಟ್ಟಿಲ್ಲ ಅಂತ. ಅವತ್ತು ಶುಕ್ರವಾರ ಆಯ್ತು. ನಮಾಜ್ ಆದ್ಮೇಲೆ ಮತ್ತೆ ಅವ್ರ ಕಡೆದವ್ರಿಗೆ ನಮ್ಮ ಹುಡುಗ ಇಮ್ರಾನ್ ಅಂತ ಫೋನ್ ಮಾಡ್ದ. ಫೋನ್ ಮಾಡಿ ಯಾಕಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂದ್ರೆ, ಅಣ್ಣ ನಮಾಜ್ ಆದ್ಮೇಲೆ ಬರೋಣ ಕುಂತ್ ಮಾತಾಡಿ ಸಾರ್ಟ್ ಔಟ್ ಮಾಡಮ್ಮ ಅಂತ. ನಾರ್ಮಲಿ ಈಗ ನಮಾಜ್ ಮಾಡ್ಕೊಂಡು ಆಚೆ ಬಂದ್ಮೇಲೆ ನಮ್ ಜೊತೆ ಇರ್ತಾರ ಎಷ್ಟು ಟೋಟಲ್ ಒಂದ್ 8 ಜನ ಇದ್ರು. ಹೋಗಿ ಕುಂತ ಆಫೀಸಲ್ಲಿ ಮಾತಾಡಿವಿ. ಅವ್ರ ಸ್ಟಾಫ್ ಇಬ್ರು ಇದ್ರು. ಅವ್ರಂದ್ರೆ ಇಲ್ಲ ಆಸಿಫ್ ಇಲ್ಲ, ಈಗ ಬೆಂಗಳೂರಿಗೆ ಏನೋ ಹೋಗಾರ, ನಲ್ಪಾಡ್ ಬರ್ತ್ಡೇ ಇದೆ, ಮುಗಿಸ್ಕೊಂಡು ಸಂಡೇ ಬರ್ತಾರೆ, ಸಂಡೇ ಬಂದ್ಮೇಲೆ ನಾವು ಕುಂತ್ ಮಾತಾಡಿ ಬಗೆಹರಿಸಮ್ಮ ಅಂತಂದ್ರು. ಆಯ್ತಂತೇಳಿ ಕೇಳ್ಕೊಂಡು ವಾಪಸ್ ಬಂದ್ವಿ. ಈಗ ನಿಮ್ಗೂ ಅವರು ಇದು CCTV ಫುಟೇಜ್ ಅವೆಲ್ಲ ಕೊಟ್ಟಿರ್ತಾರೆ. ಅದ್ರಾಗ ನೀವ್ ಎಲ್ಲಾನ ನೋಡಿದ್ರ, ನಾವು ಹಲ್ಲೆ ಮಾಡಿರೋದಾಗ್ಲಿ, ಅವ್ರ ಮೇಲೆ ಯಾರ ಮೇಲೆ ದೌರ್ಜನ್ಯ ಮಾಡಿದ್ದಾಗ್ಲಿ, ಏನಾರ ಸೀದಾ ಹೋಗಿ ಆಫೀಸಲ್ಲಿ ಕುಂತೀವಿ. ಏನಪ್ಪ ಈ ತರ ಇದೆ ವಿಚಾರ ಅಂತಂದ್ರೆ, ಇಲ್ಲ ಆಸಿಫ್ ಇಲ್ಲ, ಊರಲ್ಲಿ ಇಲ್ಲ, ಅವ್ರೇನೋ ಬೆಂಗಳೂರಿಗೆ ಹೋಗಾರ ಅಂದ್ರೆ ಫೋನ್ ಮಾಡ್ರಿ ಅಂತಂದ್ರೆ ಫೋನ್ ಮಾಡಿದ್ರು. ನಾನು ಸಂಡೇ ಬರ್ತೀನಿ, ಸಂಡೇ ಬಂದು ನಾನು ಏನಿದೆ ಕುಂತ್ ಬಗೆಹರಿಸ್ಕೊಂತೀನಿ ಅಂತ. ಆಯ್ತಂತ ನಮ್ಮ ಪಾರ್ಟಿಗೆ ನಾವು ವಾಪಸ್ ಬಂದ್ವಿ. ನೀವು ಫೋನ್ ಮಾಡಿದಾಗ ಅಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಅಲ್ಲಿ ಅಂದ್ರೆ ಮತ್ತೊಬ್ರು ಇಲ್ಲ ಅವನು ಹೊಡಿತೀನಿ ಕಡಿತೀನಿ ಎಲ್ಲದಾನೆ ಬರ್ಲೇಬೇಕು ಅಂತ ಬೆದರಿಕೆ ಹಾಕಿ, ಈಗ ಅವನು ಹೊಡೆದಿರೋದು, ನಮ್ಮ ಹುಡುಗ ಹೊಡೆದಿರೋದು, ಅವನು ಆಲ್ರೆಡಿ ಅವತ್ತೇ ಶುಕ್ರವಾರನೇ ಹೋಗಿ ಕಂಪ್ಲೇಂಟ್ ಕೊಟ್ಟವನೆ. ಈ ತರ ಹೊಡೆದು ನಮ್ಮ ಹತ್ರ ಇರೋ ಚೆಕ್ ಕಸ್ಕೊಂಡ್ಬಿಟ್ಟಾರ, ರೊಕ್ಕ ಕೊಟ್ಟಿಲ್ಲ ಅಂತ. ಏನ್ ವಿಚಾರ ಸರ್ ಚೆಕ್ ಯಾವ್ದ್ರದ್ದು? ಈಗ ಇದು ಆತ 2021ರಲ್ಲೂ 22ರಲ್ಲೂ ಮೇಯರ್ ಎಲೆಕ್ಷನ್ ಬಂದಾಗ ನಮ್ಮ ಮನೆಗ್ ಬಂದಿದ್ದ. ಬಂದು ಸರಿಸುಮಾರು ಬೆಳಗ್ಗೆ ಒಂದು 11 ಗಂಟೆಗೆ ಬಂದು ಅಣ್ಣ ನನಗೆ ಮೇಯರ್ ಆಗಕ್ಕೆ ಅವಕಾಶ ಇದೆ, ನನ್ಗೆ ದಯವಿಟ್ಟು ಒಂದು 2 ಕೋಟಿ ಸಹಾಯ ಮಾಡಿದ್ರೆ ನಾನು ನಮ್ಮ ಲೀಡರ್ಸ್ಗೆ ಅಮೌಂಟ್ ಕೊಟ್ಟು ನಾನು ಏನಿದೆ ನಾನು ಮೇಯರ್ ಸ್ಥಾನ ನನಗೆ ಸಿಗ್ತತೆ ಅಂತ ಹೇಳಿ ಹೇಳ್ದ. ನಾನಂದೆ, ನೋಡಪ್ಪ ನೀನು ಇದ್ದಂಗ ಈಗ ಬಂದು ಕೇಳಿದ್ರೆ ಹೆಂಗಂದ್ರೆ, ಇಲ್ಲಣ್ಣ 1-1.5 ಒಳಗಡೆ ನನ್ ಕೊಟ್ರೆ ನನ್ ಕೆಲಸ ಆಗತ್ತೆ ಅಂತ. ನಾನು ನನಗಿರೋ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಾರ ಹತ್ರ ಮಾತಾಡಿ, ಅವ್ರ ಹತ್ರ 10, 15, 20 ಹಂಗೆಲ್ಲ ಎಲ್ಲಾರ ಹತ್ರ ಅಡ್ಜಸ್ಟ್ ಮಾಡಿ ಒಂದು ಸರಿಸುಮಾರು 1:30-2 ಗಂಟೆಗೆ ನಾನೇ ಫೋನ್ ಮಾಡಿ, ನೋಡಪ್ಪ ಹಿಂಗ ರೊಕ್ಕ ವ್ಯವಸ್ಥೆ ಮಾಡಿ ಬಾ ಅಂತ ಹೇಳಿ ಕರೆದೆ. ಎಲ್ಲಿ ಅಂತಂದ್ರು, ನಾವು ಅಲ್ಲಿ ಸಾಹೇಬ್ರ ಅವ್ರ ಮನೆ ಹತ್ರ ಇದ್ದಾಗ ಅಲ್ಲೇ ಕರೆದೆ. ಬಾಪ ಇಲ್ಲೇ ಬಾ, ನಾನು ಕೊಡ್ತೀನಿ ಅಂತ ಹೇಳಿ ಬಂದ. ಎಲ್ಲಿ ಬಂದಂದ್ರೆ ನಮ್ಮ ವಿಮ್ಸ್ ಕಾಲೇಜ್ ಇದೆಯಲ್ಲ, ಅಲ್ಲಿ ಬರ್ತೀನಣ್ಣ, ನಿಮ್ ಗಾಡಿಯಲ್ಲೇ ಬೇಕಂದ್ರೆ ಬರ್ತೀನಿ, ನನ್ ಗಾಡಿಯಲ್ಲಿ ಮತ್ತೆ ಬೇರೆಯವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಅಂದ್ರೆ ನನ್ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಅವ್ನು ಕರ್ಕೊಂಡ್ ಬಂದು ನಮ್ಮ ಆಫೀಸಲ್ಲಿ ಕುಂದಿರಿಸಿ ಅಮೌಂಟ್ ಕೊಟ್ಟಿದ್ದೆ. ಕೊಟ್ಟಾಗ ಕೂಡ ಏನಂತ ಹೇಳಿದೆ, ನೋಡಪ್ಪ ಮತ್ತೆ ಮೇಯರ್ ಆದ್ರೆ ಬೇಕಂದ್ರೆ ನಮ್ ಕಮ್ಯುನಿಟಿಯಲ್ಲಿ ಒಬ್ರು ಮೇಯರ್ ಆಗ್ತಾರ ಅಂತಂದ್ರೆ ಆಗ್ಲಿ, ಅಮೌಂಟ್ ನೀನ್ ಮೇಯರ್ ಆದ್ರೆ ಅಮೌಂಟ್ ಮಾಫಿ ಅಂತಾನೆ ಹೇಳಿ, ಮೇಯರ್ ಆಗಿಲ್ಲ ಅಂದ್ರೆ ಅಮೌಂಟ್ ವಾಪಸ್ ಕೊಡ್ಬೇಕಂತ ಮಾತುಕತೆ ಆಗಿತ್ತು. ಅದೇ ಪ್ರಕಾರ ಬಾಯಿ ಮಾತ್ ಮೇಲೆ ಕೊಟ್ಟಿನಿ. ಒಂದು ನಯಾ ಪೇಪರ್ ಬರ್ಸ್ಕೊಂಡಿಲ್ಲ, ಒಂದು ಪ್ರಾಮಿಸರಿ ನೋಟ್ ಇಲ್ಲ, ಏನೇನಿಲ್ಲ, ಬರೇ ಬಾಯಿ ಮಾತ್ ಮೇಲೆ ನಮ್ಮ ಕಮ್ಯುನಿಟಿಯಿಂದ ಒಬ್ರು ಮೇಯರ್ ಆಗ್ತಾರಂದ್ರೆ ನಮಗ್ ಖುಷಿ ಅಂತ ನಾನು ಕೊಟ್ಟಿರೋದು. ಮೇಯರ್ ಆದ್ರೆ 2 ಕೋಟಿ ಮಾಫಿ ಅಂತಾನೆ ಹೇಳ್ಕೊಟ್ಟಿದ್ರೆ ಆತಂದು ಮತ್ತೆ ಬ್ಯಾಡ್ ಲಕ್ ಆತ ಆಗ್ಲಿಲ್ಲ. ಮತ್ತೆ ಅಮೌಂಟ್ ಕೇಳಕ್ ಹೋದಾಗೆಲ್ಲ ನಾನು ಅವ್ರು ಕೊಟ್ಟಿನಿ ಇವ್ರು ಕೊಟ್ಟಿನಿ ಅಂತ ಹೇಳ್ತಿದ್ದ. ಅದೆಲ್ಲ ಎಪಿಸೋಡ್ ನಿಮ್ಗೂ ಗೊತ್ತು. ಅದಾದ್ಮೇಲೆ FIR ಮಾಡಿದ್ದು ಅದೆಲ್ಲ ಆಗಿತ್ತು. ಆಮೇಲೆ ಅವನ್ಗೆ ರೊಕ್ಕ ಯಾರು ಕೊಟ್ಟಾನ, ಅವ್ರು ರೊಕ್ಕ ತಂದು ಕೊಟ್ಟಾರ. ಅವ್ರಿಗೆ 1,70,00,000 ತಂದು ಕೊಟ್ಟಾಗ ಬಂದು 1 ಕೋಟಿ ನನಗೆ ವಾಪಸ್ ಕೊಟ್ಟ. ಇನ್ನೂ 1 ಕೋಟಿ ಅಂತಂದ್ರೆ, ಇಲ್ಲಣ್ಣ ನನಗೆ ಸ್ವಲ್ಪ ಟೈಮ್ ಕೊಡಂದ್ರೆ ಆಯ್ತಂತ ಕೊಟ್ಟೆ. ಆಮೇಲೆ 1-2 ತಿಂಗಳು ಬಿಟ್ಟು ಮತ್ತೆ ಬಂದು ಈಗ ನಾನು ಆ ಕಡೆ ಕಾಂಗ್ರೆಸ್ ಅಲ್ಲಿ ನಾನು ಯಾರು ನಂಬ್ತಾ ಇಲ್ಲಣ್ಣ, ನಾನು ಏನೋ ಒಂದು ವ್ಯವಹಾರ ಮಾಡ್ಕೊಂತೀನಿ, ನನ್ಗೆ ಇನ್ನೊಂದು 30 ಲಕ್ಷ ಸಹಾಯ ಮಾಡಿದ್ರೆ ಅದೇನೋ ಗುಜರಿದು ವ್ಯಾಪಾರ ಮಾಡ್ಕೊಂತೀನಿ ಅಂತ ಕೇಳ್ದ. ಮತ್ತೆ ಬೇರೆಯವ್ರ ಹತ್ರ ಮಾತಾಡಿ ಮತ್ತೆ 30 ಲಕ್ಷ ಇಸ್ಕೊಟ್ಟೆ. ಆ 30 ಲಕ್ಷದಾಗ 10 ಲಕ್ಷ ಕೊಟ್ಟ ವಾಪಸ್ ರಿಟರ್ನ್. ಅವಾಗ 2 ಲಕ್ಷ ಅಂತ ಒಂದು 5 ತಿಂಗಳೇನೋ ಕೊಟ್ಟಿದ್ಮೇಲೆ ಮತ್ತೆ ಸ್ಟಾಪ್ ಮಾಡಿದ್ದ ಅಮೌಂಟ್. ಅವಾಗ ಒಂದು 6-8 ತಿಂಗಳು ನಮ್ಗೆ ಫೋನಲ್ಲಿ ಸಿಗ್ತಿದ್ದಿಲ್ಲ, ಡೈರೆಕ್ಟ್ ಕಂಡ್ರಗಳು ಮಾತಾಡ್ತಾ ಇಲ್ಲ. ಆಮೇಲೆ ಒಂದಿನ ಪೆಟ್ರೋಲ್ ಬಂಕ್ ಅಲ್ಲಿ ಇಲ್ಲ, ಫಸ್ಟ್ ಗೇಟ್ ಹತ್ರ ಪೆಟ್ರೋಲ್ ಬಂಕ್ ಅಲ್ಲಿ ಇದ್ದಾಗ ಅವ್ರ ಫ್ರೆಂಡ್ಸ್, ನಮ್ಗೂ ಕಾಮನ್ ಫ್ರೆಂಡ್ಸ್ ಇರೋರು ಅವ್ರನ್ನ ಕರ್ಕೊಂಡ್ ಬಂದ್ರು.
ಕರ್ಕೊಂಬಂದು ಇದು ತೀರಾ ವಿಕೋಪಕ್ಕೆ ಹೋಗೋದು ಬೇಡ ಅಂತ ಹೇಳಿ ಕರ್ಕೊಂಬಂದು ಕುಂದಿರಿಸಿ ಎಲ್ಲ ಲೆಕ್ಕಾಚಾರ ನೋಡಿದ್ರು. ನೋಡಿದಾಗ 1,10,00,000ಕ್ಕೆ ಎಲ್ಲ ಅಕೌಂಟ್ ಫೈನಲ್ ಆಯ್ತು. ಮತ್ತೆ ಅವ್ನು ನಾವೇನ್ ಬಡ್ಡಿ ಕೇಳಿಲ್ಲ, ಏನಿಲ್ಲ, ಕೊಟ್ಟಿರೋ ರೊಕ್ಕನೇ ವಾಪಸ್ ಕೇಳಿರೋದು. ಅದು ಹಾಕೊಂಡು 14/12/2022 ಫೈನಲ್ ಮಾಡಿವಿ. ಅವಾಗಿಂದ ಕೊಡ್ತೀನಿ ಅಂತ ಹೇಳಿ 2 ಲಕ್ಷ ಕೊಡೋದು, 3 ಲಕ್ಷ ಕೊಡೋದು, ಮತ್ತೆ 2 ಲಕ್ಷ ಕೊಡೋದು, ಹಂಗ್ ಮಾಡ್ತಿದ್ದ. ತಿಂಗಳ 5 ಲಕ್ಷ ಕೊಡ್ತಿದ್ದ. ಕೊಟ್ಮೇಲೆ 10 ಲಕ್ಷ ಆದ್ಮೇಲೆ ಒಂದ್ ಚೆಕ್ ಕೊಡ್ತಿದ್ದೆ. 10 ಲಕ್ಷ ಅಮೌಂಟ್ ಮುಟ್ಟಿದ ತಕ್ಷಣ ಚೆಕ್ ಕೊಡ್ತಿದ್ದೆ. ಹಂಗ್ ಮಾಡ್ಕೊಂಡ್ ಬಂದು ಈಗ 70 ಲಕ್ಷಕ್ಕೆ ಬಂದು ನಿಂತಿದೆ. ಹೋದ ವರ್ಷ ಮೇ ತಿಂಗಳಿಂದ ಇವತ್ತಿನವರೆಗೂ 1 ರೂಪಾಯಿ ಕೊಟ್ಟಿಲ್ಲ. ಕೇಳಕ್ ಹೋದಾಗೆಲ್ಲ ರಂಜಾನ್ ಆಗ್ಲಿ ಕೊಡ್ತೀನಿ. ಮೇ ತಿಂಗಳಲ್ಲಿ ಏನ್ ಮಾಡ್ದ, ಯಾವ್ದೋ ಒಂದು ಜಾಗ ಸೈಟ್ಗೆ ಏನೋ ನಾನು ಅಡ್ವಾನ್ಸ್ ಕೊಟ್ಟಿದ್ದೆ ಅಣ್ಣ 10 ಲಕ್ಷ, ಉಳಿದಿರೋದು 13 ಲಕ್ಷ ನೀವು ಕೊಟ್ಟು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತಂದ್ರೆ 10 ಲಕ್ಷ ಸಲ ಮತ್ತೆ 13 ಲಕ್ಷ ನಾನು ತಗೊಂಡು ಆ ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡೆ. 23 lakhs ಮಾಡ್ಕೊಂಡೆ. ಮೇ ತಿಂಗಳಲ್ಲಿ ಆಯ್ತು. ಅದಾದ್ಮೇಲೆಯಿಂದ ಯಾವಾಗಾರು ರೊಕ್ಕ ಕೇಳಕ್ ಹೋಗ್ಲಿ, ಮತ್ತೆ ಮೇಯರ್ ಎಲೆಕ್ಷನ್ ಬರ್ತಾ ಇದೆ, ಈಗ ಮೇಯರ್ಗೆ ಏನಾದ್ರು ಓಟ್ ಹಾಕಿದ್ರೆ ನಾನು ರೊಕ್ಕ ಕೊಡ್ತಾನ, ಅದನ್ನ ತಂದು ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಹಂಗೆ ತಳ್ಕಂತ November 15th ಹಂಗೆ ತಳ್ಕೊಂಡ್ ಬಂದ. 15ನೇ ತಾರೀಕು ಕೇಳಿ ಮಧ್ಯದಲ್ಲಿ ಬೇರೆಯವ್ರು ಮಾತಾಡ್ತಾ ಇದ್ರು, ನನ್ನ ಹತ್ರ ಡೈರೆಕ್ಟ್ ಆಗಿ ಮಾತಾಡಿಲ್ಲ. ನಾನು ಅವ್ನಿಗೆ ಡೈರೆಕ್ಟ್ ಆಗಿ ಕೇಳಕ್ ಹೋಗಿಲ್ಲ, ಯಾಕಂದ್ರೆ ರೊಕ್ಕ ಕೊಡ್ಬೇಕು. ಈಗ ನಮ್ಗೆ ಪಬ್ಲಿಕ್ ಫಂಕ್ಷನ್ ಅಲ್ಲಿ ಸಿಗ್ತಾ ಇರ್ತಾನೆ, ಒಂದ್ ಮದ್ವೆಯಲ್ಲಿ ಸಿಗ್ತಿರ್ತಾರೆ, ಮತ್ತೆ ಒಂದ್ ಮಸೀದಿಗೆ ಹೋಗ್ಲಿ, ದರ್ಗಾ ಹೋಗ್ಲಿ ಸಿಗ್ತಿರ್ತಾನೆ. ಈಗ ಪಬ್ಲಿಕ್ ಪ್ರೋಗ್ರಾಮ್ ಅಲ್ಲಿ ಅಲ್ಲೆಲ್ಲ ಹೋದಾಗ ನಾವು ಕೇಳಿದ್ರೆ ಪಾಪ ಅವನ ಹತ್ರ ರೊಕ್ಕ ಇಲ್ಲ, ಮುಜುಗರ ಆಗ್ತದಂತ ನಾನು ಕೇಳಕ್ ಹೋಗ್ಲಿಲ್ಲ. ಯಾಕಂದ್ರೆ ನಡಕ್ ಬೇರೆಯವ್ರು ಮಾತಾಡ್ತಿದ್ರು, ಅವ್ರ ಮುಖಾಂತರನೇ ಮಾತಾಡಿಸಿದ್ದೆ ನಾನು. ಈಗ 18 ನವೆಂಬರ್ ವರೆಗೂ ಮಧ್ಯದಲ್ಲಿ ಇರೋರು ಟೈಮ್ ತಗೊಂಡಿದ್ರೆ ಅವ್ರಿಗೆ 18 ನಂತರ ಅವ್ರಿಗೆ ಏನಂದ, ಯಾರು ಅಲ್ಲ, ನಮ್ಮ ಗುಜ್ರಿ ಯೂನುಸ್ ಬೈ ಅಂತಿದ್ದಾರೆ, ಅವರೇ ಪಾಪ ಮಧ್ಯದಲ್ಲಿ ಇದ್ದು ಮಾತಾಡಿ ನಮ್ಗೆ ರೊಕ್ಕ ಅವ್ನಿಗೆ ಹೇಳಿ ಕೊಡ್ಸಿದ್ರು. November 18ಗೆ ಅವ್ರಿಗೆ ಹೇಳ್ಬಿಟ್ಟ, ಅಣ್ಣ ನೀವ್ ಇದ್ರಾಗ ಸರ್ಕೊಂಡ್ಬಿಡ್ರಣ, ತಗೊಂಡಿದ್ದು ನಾನು, ಕೊಟ್ಟಿರೋದು ಅವರು, ನಾವು ಅವ್ರು ನೋಡ್ಕೊಂತೀವಿ. ಪಾಪ ಅವ್ರು ಫೋನ್ ಮಾಡಿ ಹೇಳಿದ್ರು, ನೋಡ್ ಬ್ರದರ್, ಇಷ್ಟ ದಿನ ನಾನು ಮಧ್ಯದಲ್ಲಿ ಇದ್ದೆ, ನನ್ ಕೈಯಾಗ ಆದಷ್ಟು ನಾನು ನಿಮ್ಗೆ ಇಸ್ಕೊಟ್ಟಿದ್ದೆ, ಅವನಿಗೆ ಹಿಂಗ್ ಅಂತಿದ್ದಾನ ಅಂತ. ಮತ್ತೆ ನಡಕ್ ಬೇರೆಯವ್ರು ಟ್ರಸ್ಟ್ ಅವರೇ ಮಾತಾಡ್ತಿದ್ರು, ಇಲ್ಲಣ್ಣ ಅವ್ನ್ ಸ್ವಲ್ಪ ಸಮಸ್ಯೆಗಳದಾವ, ಕೊಡ್ತಾನಂತೆ ಅಂತೇಳಿ ಹಿಂಗೆ ತಡ್ತಾ ಇದ್ರು. ಮೊನ್ನೆ ರೊಕ್ಕ ಕೊಡ್ತೀನಿ ಅಂತ ಕರೆದು ಈ ತರ ಮೋಸ ಮಾಡಿ ಅವ್ನ್ ರೊಕ್ಕ ಕೊಟ್ಟ ಮೇಲೆ ಇವ್ನ್ ಚೆಕ್ ಕೊಡ್ತಾನೆ. ಚೆಕ್ ಕೊಟ್ಟು ಕಳ್ಸ್ರಿ, ರೊಕ್ಕ ಕೊಡ್ತೀನಿ ಅಂತಂದ. ಸರಿ ಅಂತೇಳಿ ಚೆಕ್ ಕೊಟ್ಟು ಕಳಿಸ್ದೆ. ಚೆಕ್ ಕೊಟ್ಟು ಕಳಿಸಿದ್ಮೇಲೆ ಹೋಗಿ ಏಕಾಏಕಿ ಚೆಕ್ ಎಲ್ಲ ತಗೊಂಡು ಅಗ್ರಿಮೆಂಟ್ ಚೆಕ್ ನಂದು ವಾಪಸ್ ಕೊಡ್ಬೇಕು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿ ಅವ್ನು ನಜೀರ್ನ ಹೊಡೆದು ಒಂದ್ ಚೆಕ್ ಇತ್ತು, ಚೆಕ್ ಇಸ್ಕೊಂಡು ಕಳ್ಸಿದ್ದಾನೆ. ಆಮೇಲೆ ಬಂದು ನಮ್ಗೆ ಹೇಳಿದ್ಮೇಲೆ ನಮಾಜ್ ಆದ್ಮೇಲೆ ಹೋಗಿ ನಾವು ಎದಕ್ಕಪ್ಪ ಅಂದ್ರೆ ನೀವು ನಜೀರ್ಗೆ ಹಲ್ಲೆ ಮಾಡೋದು ನೀವು ದುಡ್ಡು ಕೊಟ್ರಿ. ಈಗ ಅಗ್ರಿಮೆಂಟು ನೀವು ಅಷ್ಟು ಜನ ಯಾಕೆ ಕರ್ಕೊಂಡು ಹೋದ್ರಿ ಸರ್? ಎಷ್ಟ್ ಜನ ಹೋಗಿವ ನಾವು? 10-12 ಜನ. ನಾರ್ಮಲಿ ಈಗ ನಮಾಜ್ ಹೋದಾಗ ನಮ್ ಜೊತೆ ಫ್ರೆಂಡ್ಸ್ ಇದ್ದೇ ಇರ್ತಾರಲ್ಲ, ಟೋಟಲ್ 2 ಕೋಟಿ ಅದ್ರಾಗ ಕೊಡ್ಕೊಂಡ್ ಬಂದಿದ್ದ 1,10,00,000ಗೆ ಲೆಕ್ಕಾಚಾರ ಸೆಟ್ಲ್ ಆಯ್ತು. ಸೆಟಲ್ಮೆಂಟ್ ಆದ್ಮೇಲೆ ಚೆಕ್ ಅಂದ್ವಿ 1,10,00,000ಕ್ಕೆ ಸೆಟ್ಲ್ ಆಯ್ತು. ಯಾವಾಗ 14/7/22 ಸೆಟ್ಲ್ ಆಯ್ತು. ಸೆಟ್ಲ್ ಆದ್ಮೇಲೆ ಚೆಕ್ಸ್ ಕೊಟ್ಟ, 11 ಚೆಕ್ ಕೊಟ್ಟ. ಆಮೇಲೆ ರೊಕ್ಕ ಕೊಡ್ತಾ ಬಂದ ಕೊಟ್ಟಂಗೆಲ್ಲ ಚೆಕ್ ವಾಪಸ್ ಕೊಟ್ಟಿವಿ ನಾವು. ಈಗ ಉಳಿದಿರೋದು 1, 2, 3, 4, 5, 6ನೇ ಚೆಕ್ ಒಂದು ಬೌನ್ಸ್ ಮಾಡಿದ್ವಿ. ಬೌನ್ಸ್ ಮಾಡಿರೋದು ಅಲ್ಲಿದೆ. ಇದು ಚೆಕ್ ಬೌನ್ಸ್ ಮಾಡಿರೋದು. ತಗೊಳ್ಳಿ, ಕ್ಯಾಮ್ರಾ ತೋರಿಸಿ, ಕ್ಯಾಮ್ರಾ ನಿಮ್ಮ ದುಡ್ಡು ಅಲ್ಲೇ ಮಾಡೋದು ನೀವು ಕೀಸ್ ಕೊಡಿದ್ರಿ. ಓಕೆ, ಅದು ಬಿಡ್ರಿ ಅಲ್ಲೇ ತೋರಿಸಿ. ಬಾಕಿ ಚೆಕ್ಸ್ ಸ್ವಲ್ಪ ಹಂಗೆ ಚೇಂಜ್ ಮಾಡ್ರಿ ಸರ್. ಎಲ್ಲ 10 ಲಕ್ಷ ಸರ್, ಎಲ್ಲ ಡಾಕ್ಯುಮೆಂಟ್ ತೋರಿಸಿ ಸ್ವಲ್ಪ
ಹಾಕ್ತೀನಿ. ಇದು ಹಂಗೆ ಹಾಕ್ಲಿ ಸರ್, ಹಂಗೆ ಹಾಕ್ಲಿ ಸರ್. ಕಟ್ ಮಾಡೋಣ. ಸರ್, ಇದಕ್ಕೆ ಸೆಟಲ್ ಮಾಡಿ 11 ಚೆಕ್ ಕೊಟ್ಟವನೆ. ಒಂದೊಂದು ಚೆಕ್ 10 ಲಕ್ಷದ್ದು 11 ಚೆಕ್ ಮಾಡಿದ್ದಾನೆ. ಅದರಲ್ಲಿ 2 ಚೆಕ್ ಬೌನ್ಸ್ ಆದ್ಮೇಲೆ ರೊಕ್ಕ ತಂದು ಕೊಟ್ಟಾನ. 1 ಚೆಕ್ ಬೌನ್ಸ್ ಆಗಿರೋದು ವಾಪಸ್ ಕೊಟ್ಟಿವಿ. ಇನ್ನೊಂದು ಚೆಕ್ ಬೌನ್ಸ್ ಮಾಡಿರೋದು ವಾಪಸ್ ಕೊಟ್ಟಿಲ್ಲಲ್ಲ, ಅವಾಗಿಂದ ಸಿಟ್ ಇಟ್ಕೊಂಡ. ಈಗ ಅಂದ್ರೆ ಬೆದರಿಕೆ ನೀವು ನಾವು ಬೆದರಿಕೆ ಹಾಕಕ್ಕೆ ಎದಕ್ ಹೋಗ್ತೀವಣ್ಣ? ನಾವು ನಮ್ ಕೊಟ್ಟಿರೋದು ರೊಕ್ಕ ಕೇಳಕ್ ಹೋಗಿವಿ. ನಾವೇನ್ ಬೇರೆ ಏನ್ ಆತನ ಹತ್ರ ನಾವೇನ್ ರೊಕ್ಕ ಕೇಳಕ್ ಹೋಗಿಲ್ಲ, ಸಾಲ ಕೇಳಕ್ ಹೋಗಿಲ್ಲ. ನಾವ್ ಕೊಟ್ಟಿರೋದು ರೊಕ್ಕ ವಾಪಸ್ ಕೊಡ್ತೀನಿ ಅಂದಿದ್ದು ಬರೀ ಟೈಮ್ ತಗಂತ ಇದ್ದಾನಾಗ್ಲಿ ಹೋಗ್ಲಿ. ಟೈಮ್ ತಗೊಂಡೋದ್ರಲ್ಲಿ ಆಗ್ಲು ನಾವು ಫೋನ್ ಮಾಡಿದ್ರೆ ಎತ್ತು ನಮ್ಗೆ ರೆಸ್ಪಾನ್ಸ್ ಕೊಡ್ಬೇಕು. ಇಂಥ ದಿನ ಕೊಡ್ತೀನಿ, ಇಂಥ ದಿನ ಬರ್ರಿ, ಇಲ್ಲ ಈಗಿಲ್ಲ, 1 ತಿಂಗಳಾದ್ಮೇಲೆ ಬರ್ರಿ, ಅದನ್ನು ಹೇಳ್ತಾ ಇಲ್ಲ. ನಮ್ಗೆ ಒಟ್ಟು ನಮ್ಗೆ 2 ವರ್ಷದಿಂದ 3 ವರ್ಷ ಆಯ್ತು, 2.5 ವರ್ಷ ಆಯ್ತು. ಒಟ್ಟು ಫೋನ್ ಇಲ್ಲ, ನಮ್ ಫೋನ್ ನಂಬರ್ ಎಲ್ಲ ಬ್ಲಾಕ್ ಮಾಡಿಟ್ಟು ಸುಮ್ನೆ ಮಧ್ಯದಲ್ಲಿ ಇರೋರ ಹತ್ರನೇ ಕಾಮನ್ ಫ್ರೆಂಡ್ಸ್ ಹತ್ರ ಮಾತಾಡಿ ನಾವು ಇದು ಮಾಡ್ತಾ ಇದ್ವಿ. ವಾಟ್ಸ್ಆಪ್ ಗ್ರೂಪ್ಗಳೆಲ್ಲ ಅಶ್ಲೀಲವಾಗಿ ಮೆಸೇಜ್ ಆಗ್ತಾ ಇದಾರೆ ಅಂತ ಹೇಳ್ತಾರೆ. ಯಾರು ಕೌಲ್ ಬಜಾರ್ ಮೇರಿ ಜಾನ್, ಕೌಲ್ ಬಜಾರ್ ಮೇರಿ ಜಾನ್ ಅಲ್ಲ, ಕೌಲ್ ಬಜಾರ್ ಹಮಾರಿ ಜಾನ್ ಗ್ರೂಪ್. ಕೌಲ್ ಬಜಾರ್ ಹಮಾರಿ ಜಾನ್ ಅಲ್ಲಿ ಯಾರು ಹಾಕಿದಾರಂತೆ ಅಶ್ಲೀಲ ಮೆಸೇಜ್? ತಮ್ಮ ಕಡೆಯಿಂದ ಆಗ್ತಾ ಇದಾರೆ ಅಂತ. ನಮ್ ಕಡೆಯಿಂದ ಅಲ್ಲ, ನಾನು ಹಾಕಿದ್ದೆ. ಅಡ್ಮಿನ್ ಇದ್ರಂತೆ ಸರ್, ಅದ್ರಲ್ಲಿ ಬೇರೆ ಅಡ್ಮಿನ್ ನಾನು ಇದ್ದೀನಿ, ಈ ಹುಡುಗ ಏನು ಇದ್ದಾನೆ, ಅಲ್ಲಿ ಇದ್ದಾರೆ, ರಿಜ್ವಾನ್ ಬೈ ಇದ್ದಾನೆ, ಅಯ್ಯೂಬ್ ಇದ್ದಾರೆ, ಅಡ್ಮಿನ್ ಸಾಕಷ್ಟು ಜನ ಇದ್ದಾರೆ. ಅವ್ರ ಫ್ಯಾಮಿಲಿ ಅಲ್ಲಿ ಏನಂತ ಹಾಕಿದ್ದಾರೆ? ಫ್ಯಾಮಿಲಿ ಬಗ್ಗೆ ಒಟ್ಟೆ ಅಲ್ಲ ಏನಂತ ಹಾಕಿದಾರ ಅಂತ ಅದು ನಾನು ಕೇಳ್ತಾ ಇದ್ದೀನಿ. ಅಲ್ಲ ವೈಯಕ್ತಿಕ ನಿಂದನೆ ಅಂದ್ರೆ ಏನು? ತೇಜೋವಧಿ ಏನ್ ಮಾಡಿದ್ವಿ ಅದು ಹೇಳಿ ಸ್ವಲ್ಪ. ಮಗಂದು DNA ಚೆಕ್ ಮಾಡ್ರಿ ಅಂತ ಹೇಳ್ಬಿಟ್ಟು ಹಾಕಿದಾರೆ ಅದ್ರಲ್ಲಿ ಅಂತ ಹೇಳ್ತಾರೆ. ಅದು ಹಾಕಿರೋದು ನಾವಲ್ಲ. ಅದು ಒಬ್ರು ಗ್ರೂಪ್ ಅಲ್ಲಿ ರಶೀದ್ ಪಾಷಾ ಅಂತ ಒಬ್ಬನು ಗ್ರೂಪ್ ಅಲ್ಲಿ ಇದ್ದ. ಅವನು ಮಟ್ಕ ಆಡೋರ್ ಬಗ್ಗೆ ಯಾವಾಗ್ಲೂ ವಾರ್ನ್ ಮಾಡ್ತಾ ಇರ್ತಾನೆ ಗ್ರೂಪ್ ಅಲ್ಲಿ. ನಮ್ಮ ಯೂತ್ ಎಲ್ಲ ಈಗ ಮಟ್ಕಾಗೆ ಗಾಂಜಾಗೆ ಎಲ್ಲ ವ್ಯಸನ ಆಗ್ಬಿಟ್ಟಿದ್ದಾರೆ, ದಯವಿಟ್ಟು ಅದನ್ನೆಲ್ಲ ಬಿಡ್ರಿ. ನಾನು ನನ್ನ ಫ್ಯಾಮಿಲಿನ ಕಳ್ಕೊಂಡ್ಬಿಟ್ಟಿನಿ ಮಟ್ಕಾದಲ್ಲಿ, ಇದನ್ನೆಲ್ಲ ಬಿಡ್ರಿ. ಮಟ್ಕಾ ಆಡೋರು ಆಡ್ಸೋದವ್ರು ಈಗ ಏನೋ ಟ್ರಸ್ಟ್ ಮಾಡ್ಕೊಂಡ್ ಬಂದು ಸೇವೆ ಮಾಡ್ತೀವಿ ಅಂತಂದ್ರೆ ಕೇಳೋರು ಯಾರು ಇಲ್ಲ ಅಂತೇಳಿ ಹಾಕ್ದ ಮೆಸೇಜ್. ಆವಾಗ ಹೋಗಿ ಸುಭಾಷ್ ಸರ್ ಇದ್ದಾಗ ಕಂಪ್ಲೇಂಟ್ ಕೊಟ್ರು. ಸುಭಾಷ್ ಸರ್ ಕರೆದಿದ್ರು ನಮ್ಗೆಲ್ಲ. ಕರೆದ್ಬಿಟ್ಟು ಏನ್ರಿ ಇವೆಲ್ಲ ಈ ತರ ಎಲ್ಲ ಗ್ರೂಪ್ ಅಲ್ಲಿ ಹಾಕ್ತಿದಾರ ಅಂದ್ರೆ, ಸರ್ ನಮ್ ಗಮನಕ್ಕಿಲ್ಲ, ಅವ್ನು ಯಾವನ ಹಾಕಿದ್ದಾನೆ ಅವ್ನು ತೆಗ್ದಾಕ್ತಿವಿ ಅಂತಂದ್ವಿ. ಅವ್ರ ಪೊಲೀಸರು ಏನಂದ್ರೆ ಬೇಡ, ಅವ್ನ ಮೇಲೆ ಕಂಪ್ಲೇಂಟ್ ಆಗಿದೆ, ಈಗ ನೀವು ತೆಗೆದಾಕಿದ್ರೆ ಅವ್ನ ಟ್ರೇಸ್ ಮಾಡಕ್ ಆಗಲ್ಲ, ಅವ್ನ ಗ್ರೂಪ್ ಅಲ್ಲಿ ಇರಲಿ, ನಾವು ಟ್ರೇಸ್ ಮಾಡ್ತೀವಿ ಅಂತ ಸುಮ್ನೆ ಆಗಿದೆ. ಆಮೇಲೆ ಒಂದು 20-25 ದಿನ ಆದ್ಮೇಲೆ ಅವ್ನು ಏನ್ ಮೆಸೇಜ್ ಹಾಕ್ದಾಗ ಹೇಳ್ತೀನಿ. ಒಬ್ಬ ಆಸಿಫು ಒಬ್ಬ ಹುಡುಗನ ಎತ್ಕೊಂಡು ಹ್ಯಾಪಿ ಬರ್ತ್ಡೇ ಟು ಮೈ ಸನ್ ಅಂತ ಹಾಕ್ದ. ಹಾಕಿದಕ್ಕೆ ಅದು ಬೇರೆ ಅವನ್ ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದಾನೆ. ಅವನೇನ್ ಮಾಡ್ದ, ಆ ಹುಡುಗಂದು ಫೋಟೋ ತಗೊಂಡು ಗ್ರೂಪ್ ಅಲ್ಲಿ ಹಾಕಿ, ಈ ಹುಡುಗ ಯಾರ ಹುಡುಗ, ಇವ್ರ ತಂದೆ ತಾಯಿ ಯಾರು, ಇವ್ರು ಯಾರು ದತ್ತಕ್ಕೆ ತಗೊಂಡಿದ್ದಾರೆ, ಈಗ ಇವನು ನನ್ನ ಹುಡುಗ ಅಂತ ಹೇಳ್ತಿದ್ದಾನಲ್ಲ, ಇದ್ರದ್ದು DNA ಟೆಸ್ಟ್ ಆಗ್ಬೇಕಂದ್ರೆ ಹಾಕಿರೋದು ನಿಜ. ಅವನು ಇಲ್ಲ ಅಂತ ಹೇಳ್ತಲ್ಲ, ನಾ ಹಾಕಿರೋದು ನಿಜ. ಮತ್ತೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಅದನ್ನ ಹೋಗಿ ಮತ್ತೆ ಸ್ಟೇಷನ್ ನಮಗೂ ಕರೆದಿದ್ರು, ಹೋಗಿವಿ. ಹೋದ್ಮೇಲೆ ಸರ್ ನಾವು ಅವತ್ತಿಗೆ ಹೇಳಿವಿ ಅವನ್ನ ತೆಗೆದಾಕ್ತಿವಿ ಅಂತ, ನೀವೇ ಇರ್ಲಿ ಅಂತಂದಿರ್ಕೆ ಅಂದ್ರೆ, ಇಲ್ಲ ಫಸ್ಟ್ ತೆಗೆದಾಕಿದ್ರೆ ತೆಗೆದಾಕ್ಯಾರ, ಅದು FIR ಆಗಿದೆ. ಅವ್ನು ಯಾವನ್ ಹಾಕಿದಾನ ಅವ್ನು ಹುಡುಕ್ತಾ ಇದ್ದಾರೆ. ಹುಡುಕಿ ಅದು ಏನಿದೆ ಕಾನೂನುಬದ್ಧವಾಗಿ ಕ್ರಮ ತಗೊಳ್ಳಿ. ಈಗ ಅವನೇನ್ ಹಾಕಿದ್ದಾನೆ, ಆ ಹುಡುಗ ಆ ಮಗು ಏನಿದೆ, ಆ ಮಗು ಯಾರ್ದು, ಆ ಮಗುಗೆ ತಂದೆ ತಾಯಿ ಯಾರು, ಆ ಮಗುಗೆ ದತ್ತಕ್ಕೆ ತಗೊಂಡಿದ್ದವ್ರು ಯಾರು, ಇವನಿಗೆ ನನ್ ಮಗ ಅಂತ ಹೇಳಿ ಹೇಳ್ತಾನೆ ಅನ್ನೋ ರೀತಿಯಲ್ಲಿ ಹಾಕಿದ್ದಾನೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.